500ರಿಂದ 1000 ರೂಪಾಯಿ ಮೇಲ್ಗಡೆ ಎಷ್ಟಾದರೂ ಹಾಕಿ ಗೈಸು ನಿಮ್ಮ ಖುಷಿಯಿಂದ. ಏನೋ ತುಂಬ ಕಷ್ಟದಲ್ಲಿದ್ದೀನಿ. ಸ್ಕ್ಯಾನರ್ ಹಾಕಿರ್ತೀನಿ ಮತ್ತು ಗೈಸು ಫೋನ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಕಷ್ಟ ಬೀಳ್ತಾ ಇದ್ದೀನಿ ಗೈಸು. ಏನೋ ಒಂಚೂರು ಸಹಾಯ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ ಗೈಸ್. ಇವಾಗ ನನಗೆ ಕಷ್ಟ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಗೈಸ್. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ಅವಾಗ ಕೈಲಾದಷ್ಟು. ದಯವಿಟ್ಟು ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಬಂದುಬಿಟ್ಟು 5:53 ಗಂಟೆ ಇದೆ. 5 ಗಂಟೆ ಡ್ಯೂಟಿ ಆನ್ ಮಾಡಿದ್ದೆ. ಯಾವುದೂ ರೈಡು ಬೀಳ್ತಿರಲಿಲ್ಲ, ಏನೂ ಇಲ್ಲ. ಬೈಕ್ ಕಿಲೋಮೀಟರ್ಸ್ ಬಂದುಬಿಟ್ಟು 39,362 ಕಿಲೋಮೀಟ್ರ್ ಆಗಿದೆ. ಓಲಾದಲ್ಲಿ ಒಂದು ರೈಡ್ ಬಿದ್ದಿರೋದು, ಎಲ್ಲಿ ಕಬ್ಬನ್ಪೇಟೆಗೆ ಎಲ್ಲೋ ಬಿದ್ದುಬಿರೋದು, ಕಾಟನ್ ಪೇಟೆನೋ ಯಾವುದೋ ಒಂದು ಗೊತ್ತಿಲ್ಲ. ಹೋಗ್ತಾಯಿದ್ದೀನಿ. ಎಲ್ಲೈತಪ್ಪ ಓಲಾದು? ಓಲಾ ಪಾರ್ಟ್ನರ್ ಎಲ್ಲಿ ರಾಮಚಂದ್ರಪುರಂ ಕಡೆ ಪಿಕಪ್ ಐತೆ ಎಲ್ಲ. ಮತ್ತೆ ಆಫ್ ಮಾಡಿಬಿಡೋಣ ಪೋಟ್ರು ಊಬರು ಮಿಕ್ಕಿದ್ದೆಲ್ಲ. ಏನಂತೀರ? ಬನ್ನಿ ನೋಡೋಣ ಇವತ್ತು ರನ್ನಿಂಗ್ಸ್ ಎಷ್ಟು ಹೊಡಿತೀನಿ ಅಂತ. ನಿನ್ನೆ ಒಂದು 1900 ಹೊಡೆದಿದ್ದೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಮತ್ತು ಸಂಜೆವರೆಗೂ. ಇವತ್ತು ಎಷ್ಟಾಗುತ್ತೆ ನೋಡೋಣ. ನಿನ್ನೆ ಹೇಳಿದ್ರೆ ಅಂತ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಚೂರು ಹೆಲ್ಪ್ ಮಾಡ್ತೀರೇನಂತ. ಇನ್ನೂ ಅದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಗೈಸು, ಇವತ್ತು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಚೂರು ಸಹಾಯ ಮಾಡೋದಿದ್ದರೆ, ಚೂರು ಅಮೌಂಟ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಯಾರಾದರೂ ಸಹಾಯ ಮಾಡೋರಿದ್ರೆ ನಮ್ಮದು ಸ್ಕ್ಯಾನರ್ ಹಾಕಿರ್ತೀನಿ, ಬಿಟ್ಟರೆ UPI ID ಹಾಕಿರ್ತೀನಿ. ದಯವಿಟ್ಟು ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಮಿನಿಮಮ್ ಒಂದು 500ರಿಂದ 1000 ರೂಪಾಯಿ ಮೇಲೆ ಇರಲಿ ಗೈಸು. ತುಂಬ ಕಷ್ಟದಲ್ಲಿ ಐತೆ. ಆಮೇಲೆ ಬೇಕಾದ್ರೆ ನಿಮಗೆ ರಿಟರ್ನು ಕೊಡ್ತೀನಿ ಸ್ವಲ್ಪ ದಿವಸ ಆದಮೇಲೆ. ಯಾರ್ಯಾರು ದುಡ್ಡು ಹಾಕ್ತಿರೋ ಅವ್ರಿಗೆ ಕೈ ಚಾಚಿ ಕೇಳ್ತಾಯಿದ್ದೀನಿ. ಫಸ್ಟ್ ಟೈಮ್ ಗೈಸ್ ಯಾರ ಹತ್ರನೂ ಕೈ ಚಾಚಿಲ್ಲ. ನಾನು ಸಬ್ಸ್ಕ್ರೈಬರ್ ಹತ್ರನೇ ಫ್ರೆಂಡ್ಸ್ ಹತ್ರನೂ ಕೈ ಚಾಚಿಲ್ಲ ನಾನು. ಆಲ್ಮೋಸ್ಟು ತುಂಬ ಅಂದರೆ ತುಂಬ ಕಡಿಮೆ. ನಾನೇ ಬೇಜಾನ್ ಎಷ್ಟೋ ಸರಿ ಕೊಟ್ಬಿಟ್ಟಿದ್ದೀನಿ, ಲಕ್ಷ. ಇದಾಗಿರೋದೇ ಗೈಸ್ ಒಂದು ಸಬ್ಸ್ಕ್ರೈಬರಿಂದ ಪರಿಚಯ ಆಗಿಬಿಟ್ಟು, ಸಬ್ಸ್ಕ್ರೈಬರ್ ಇದ್ದವ್ರು ಪರಿಚಯ ಆಗಿಬಿಟ್ಟು ಫ್ರೆಂಡ್ ಆಗಿ ಎಲ್ಲ ಆಗಿ ಅವ್ರಿಗೆ ಕಾಸು ಕೊಟ್ಟು ಎಲ್ಲ ಮೈ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಗೈಸು ಚೂರು ಇದನ್ನೈತೆ ಸಾಲ. ನಂದನಕ್ಕಿಂತ ನನ್ನ ಮಗ ತೊಗೊಂಡು ಹೋಗಿದ್ದಕ್ಕೇ ನಂಬಿಬಿಟ್ಟು ಕಾಸು ಕೊಟ್ಟಿರ್ತೀವಿ. ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಟವನೇ. ಅಮೌಂಟ್ ಹೇಳಲ್ಲ ಎಷ್ಟಂತ, ಬೇಡ ಅಮೌಂಟ್ ಎಲ್ಲ. ಮತ್ತು ನಮ್ಮ ಮನೆಯವರು ನೋಡ್ತಾ ಇರ್ತಾರಲ್ಲ, ಬಾಯಿಗೆ ಬಂದಾಗ ಸರಿಯಾಗಿ ಉಗಿದ್ಬಿಡ್ತಾರೆ. ಮನೆಯವರು ತುಂಬ ಕಡಿಮೆ ವಿಡಿಯೋ ನೋಡೋದು ನಂದು. ಅದಕ್ಕೆ ಯಾರಾದರೂ ಚೂರು ಮಿನಿಮಮ್ ಒಂದು 1000 ಜನ ಆದರೂ ನೋಡ್ತಾರೆ ವೀಡಿಯೋದು. ಅದರಲ್ಲಿ ಒಂದು 100 ಜನ ಹಾಕಿದ್ರೆ ಸಾಕು. ಒಂದು 500 1000 ನೋಡಿ. ಇಷ್ಟು ನಿಮಗೆ ಹೆಂಗೆ ಅನಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ದುಡ್ಡು ಹಾಕ್ತಿದ್ರೆ ಹಾಕಿ ಪ್ಲೀಸ್ ದಯವಿಟ್ಟು ಅಂತ ಹೇಳ್ತೀನಿ. ಬನ್ನಿಗೆ ಇದು ಕಸ್ಟಮರ್ ಪಿಕಪ್ ಹತ್ರ ಬಂದಿದ್ದೀನಿ. ಅವರೇ ನಿಂತ್ಕೊಂಡವ್ರು ಅನಿಸುತ್ತೆ ಅಲ್ಲೇ ಕಸ್ಟಮರು. ಯಾರಂತ ಗೊತ್ತಿಲ್ವಲ್ಲ. ಕಬ್ಬನ್ಪೇಟೆಗೆ ಅವಾಗಿಂದ ಬೀಳ್ತಾನೆ ಇತ್ತು. ಯಾರ್ದು ಸರ್ ಓಲಾನಾ? ಬನ್ನಿಗೆ ಇವ್ರೆ ಅದು ಅನಿಸುತ್ತೆ. OTP ಹೇಳಿ. 5697. ಬನ್ನಿಗೆ ಇದು ಇಲ್ಲಿಂದ ಎಲ್ಲಿಗೈತೆ? ಎಲ್ಲಿಗೈತೆ ಡ್ರಾಪು? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. 13 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ. 13 ಕಿಲೋಮೀಟ್ರ್ ಹೋಗ್ಬೇಕಾ? ಯಾವ ಸೈಡ್ ಹೋಗ್ಬೇಕು? ಬನ್ನಿ ಹೋಗೋಣ. ಗೊತ್ತು ರೂಟ್ ಅಂತ ಗೊತ್ತು, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು. ಇಲ್ಲಾಂದರೆ ಕಬ್ಬನ್ಪೇಟೆನೇ ಯಾವುದೋ ಏರಿಯಾ. ಇಲ್ಲೇ ಅಲ್ವಾ ಡ್ರಾಪು? ಎಲ್ಲಿ ಮುಂದೆ ಅಂತ ಹೇಳ್ತಾರಪ್ಪ, ಎಲ್ಲಿ ಅಂತ ಗೊತ್ತಿಲ್ವಲ್ಲ. ಸಿಗ್ನಲ್ಲ ಎಲ್ಲಿ? ಇಲ್ಲೇನಾ? ಬನ್ನಿಗಿದೆ. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ಜನರಲ್ ಟ್ರಿಪ್ಪು ಕಾರ್ಪೊರೇಷನ್ ಸರ್ಕಲ್ 178. ಸ್ಕ್ಯಾನರ್ ಕೊಟ್ಬಿಡೋಣ. ಆಲ್ಮೋಸ್ಟು 20 ನಿಮಿಷದಲ್ಲಿ ಬಂದುಬಿಟ್ಟೆ ಗೈಸ್. 5:55 ಗಂಟೆನೂ ಪಿಕಪ್ಪಿಂಗ್ ಮಾಡ್ಕೊಂಡಿದ್ದೆ ಅನ್ಕೋತೀನಿ. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 178 ಫಸ್ಟ್ನೇದು. ಫಸ್ಟ್ ರೈಡ್ ಆದಮೇಲೆ ಸೆಕೆಂಡ್ ರೈಡು ರ್ಯಾಪಿಡೋದಲ್ಲಿ ಒಂದು ಬಿದ್ದಿತ್ತು 40 ರೂಪೀಸ್ದು. ಒಂದು ಲೋಕಲ್ 1-2 ಕಿಲೋಮೀಟ್ರದ್ದು. ಅದನ್ನು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಇದ್ರ ಕಡೆ ಬಿದ್ದಿರೋದು ಯಾವುದೋ ಬಾಣಸೋಡಿಗೆ. ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು. KR ಮಾರ್ಕೆಟ್ ರೋಡಲ್ಲಿದ್ದೀನಿ. ಸುವಾಸನೆ ಏನು ಸುಗಂಧ ಸುವಾಸನೆ ಸಿಕ್ಕಾಪಟ್ಟೆ ಬರ್ತೈತೆ. ಸುವಾಸನೆ ಇದ್ರದಪ್ಪ ಅಂದರೆ ಹೂವಿಂದು. ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಬೆಳಗ್ಗೆ. ಎನಿ ಟೈಮ್ ಗೊತ್ತಲ್ಲ KR ಮಾರ್ಕೆಟಲ್ಲಿ ಯಾವಾಗಲೂ ನೋಡಿದ್ರೆ ಟ್ರಾಫಿಕೇ ಇರುತ್ತೆ. ಬನ್ನಿ ಇಲ್ಲಿಂದ ಹೋಗೋಣ. 100 ರೂಪಾಯಿ ಕೊಟ್ಟಿರೋದು ಆರ್ಡ್ರಿಗೆ. ಸರ್ ಊಬರ್ ಬುಕ್ ಮಾಡಿದ್ರಾ? ಸೋನುನಾ? 92 92 14
14 ಇಲ್ಲ ರಾಂಗ್ ಇದೆ. ಊಬರ್ ಬುಕ್ ಮಾಡಿದರೆ ಯಾವುದು ಗಾಡಿ ನಂಬರು? ಒಂದು ನಿಮಿಷ. 8394 ಇಲ್ಲ ಟಿ ವಿ ಎಸ್ ಬ್ಯಾಕ್ ಸೈಡ್ ಬರ್ತಿರ್ಬೇಕು. ಬಣ್ಣಿಗೆ ಇದು ಅವ್ರು ಬೇರೆಯವ್ರು ಅನ್ಕೋತೀನಿ. ಅಲ್ಲಿ ಬೇರೆ ಬುಕ್ ಮಾಡೋರು ಯಾರಂತ ಗೊತ್ತಿಲ್ವಲ್ಲ ಗೈಸ್. ಕಾಲ್ ಮಾಡಿಬಿಡೋಣ ರೀ. ನಾನು ತುಂಬಾ ಮುಂದೆ ಬಂದ್ಬಿಟ್ಟು ಹೆಂಗೆ ಕಾಲ್ ಹೋಗ್ತಲ್ಲ ಏನಿಲ್ಲ. ಯಾರಿಗೊತ್ತು ಯಾರವ್ರೆ ಅಂತ. ಆ ಕಡೆ ಬೇರೆ ನಿಂತ್ಕೊಂಡು ಬಿಟ್ಟವ್ರೆ. ಕಾಲ್ ಹೋಗ್ತಲ್ವಲ್ಲ ಗೈಸ್. ಕೇಳೋಣ ರೀ. ಆ ಕಡೆ ಬೇರೆ ನಿಂತ್ಕೊಂಡು ಅಲ್ಲಿ ಬೇರೆ ಅವ್ರಿಗೆ ಬೇರೆ ಬಿದ್ದಿರೋದು ರೈಡು. ಇದು ಯಾರು ನಿಮ್ದಾ? ಊಬರ್ ಬುಕ್ ಮಾಡಿದ್ರಾ ಸರ್? ಊಬರ್ ಬುಕ್ ಮಾಡಿದ್ರಾ? ಹಾಂ ಇಲ್ಲ ಊಬರ್ ಬುಕ್ ಮಾಡಿದ್ರಾ ಅಂತ ಕೇಳಿದೆ. ಇಲ್ಲ ಹಲೋ, ಲೊಕೇಶನ್ ಯಾವ ಹತ್ರ ಇದ್ದೀನಿ, ನೀವೆಲ್ಲಿದ್ದೀರಾ? इधर फिर लोकेशन पे शो ना सर. किधर ट्रैफिक लगी है? आप किधर? हाँ गाड़ी के ऊपर ही हूँ. आप किधर हो सर? इधर था. ಬೇರೆ ಕಸ್ಟಮರ್ ಇದನ್ನಲ್ಲ ಎಂಥ ಹುಚ್ಚನ ಮಗ ಇರ್ಬೇಕು ನೋಡಿ. ಡ್ರಾಪ್ ಲೊಕೇಶನ್ ಪಿಕಪ್ ಲೊಕೇಶನ್ ಎಲ್ಲ ಹಾಕ್ಬಿಟ್ಟವನೆ. ಬಿತ್ತೋದು ನನ್ನ ಮಗ. ನಾನೇ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ. ರೈಡರ್ಸು ಸರ್ ಪಿಕಪ್ ಅಂತ ಹಾಕ್ಬಿಡ್ತೀನಿ, ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಹುಚ್ಚು ನನ್ನ ಮಕ್ಕಳು ಸಾಹಸ ಐತಲ್ಲ ಗುರು. ಬೆಳೆ 2.5-3 ಕಿಲೋಮೀಟ್ರಿಂದ ಬಂದಲ್ಲ 200 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದೆ ಅಂತ. ರಿಚ್ಮಂಡ್ ಟೌನು ಬೇಡ ಬನ್ನಿ, ಮತ್ತೆ ಪೋಟ್ರು ಓಪನ್ ಮಾಡ್ಕೊತೀನಿ. ಹಾಗೆ ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ಬಿಡೋಣ. ಎಲ್ಲ ಎಂಥ ಕಸ್ಟಮರ್ಗಳು ಇರ್ತಾರಂದರೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಪಿಕಪ್ಪದು ಡ್ರಾಪದು ಪಿಕಪ್ಪು. ಏನು ಮಾಡ್ತೀರಾ? ಅದು ಎಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಬಿದ್ದಿರೋದು. ಅಷ್ಟು ಲಾಂಗು. ಇಲ್ಲಿಂದ ಬಾಣಸವಾಡಿಯಿಂದ 20 ಕಿಲೋಮೀಟ್ರ್ ಏನೈತೆ, 23 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಏನು ಮಾಡೋಕ್ಕಾಗಲ್ಲ, 2.5 ಕಿಲೋಮೀಟ್ರ್ ವೇಸ್ಟ್ ಆಯಿತು. ಬನ್ನಿ ಮತ್ತೆ ಸಿಗ್ತೀನಿ ಬ್ರೋ. ಒಂದು ನಿಮಿಷ ನೀವೇ ಬನ್ನಿ. ಚೆನ್ನಾಗಿ ಮಾಡ್ತಾಯಿದ್ದೀರಾ ವೀಡಿಯೋ ಬ್ರೋ, ನೋಡ್ತಾ ಇದ್ದೆ ಅದಕ್ಕೆ. ಓಕೆ ಬ್ರೋ. ಯಾವುದು ಪೇಜು? ಇನ್ಸ್ಟಾಗ್ರಾಮ ಏನು? ಹೌದಾ? ಓಕೆ, ಕಂಗ್ರ್ಯಾಚುಲೇಷನ್. ಓಕೆ. ಇದು ಅವ್ರು ಅವಾಗಿಂದ ನಾನು ನೋಡ್ತಾ ಇದ್ದೆ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೆ. ಸರಿಯಾಗಿ ಎಫರ್ಟ್ ಮಾಡ್ತಾವ್ರೆ. ಹಾಂ, ಒಂದೊಂದು ಆ್ಯಂಗಲ್ಗಳಲ್ಲೂ ಶೂಟ್ ತೊಗೋತಾವ್ರೆ, ಏನೇನೋ ಮಾಡ್ತಾವ್ರೆ. ಕ್ರಿಯೇಟಿವಿಟಿ ಹೆಂಗೆ ಹುಟ್ಟುತ್ತೆ ನೋಡ್ರಿ ಕಂಟೆಂಟ್ ಕ್ರಿಯೇಟ್ ಅವ್ರದ್ದು. ಯಾವ ಥರ ಶಾರ್ಟ್ ತೊಗೋಬೇಕು, ಯಾವ ಥರ ಇದನ್ನು ಬರಬೇಕು ಅವ್ರಿಗೆ ತಿಳಿಸಿ ಹೇಳ್ತೀನಿ ಅವ್ರಿಗೆ. ಇದು ಮದುವೆ ವೆಡ್ಡಿಂಗ್ ಶೂಟು ಅದು ಇದು ತೆಗಿತಾರಲ್ಲ, ಬರೋಣ ಏನು ಸರಿಯಾಗಿ ತೆಗಿತಾರಪ್ಪ. ಇದು ಯಾವ್ದು ಇದು 135 ರೂಪಾಯಿ ಬಿತ್ತು. ಸುಬ್ರಹ್ಮಣ್ಯ ಎಲ್ಲಿ ಬಿತ್ತು? ಎಲ್ಲೋ ಒಂದು ಬಿತ್ತು, ಎತ್ಕೊಂಡಿದ್ದೀನಿ. ವಿಶಾಲ್ ಅಂತ ಕಸ್ಟಮರು, 135 ರೂಪಾಯಿದು. ಏನು ಸಕ್ಕದ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೆಲ್ಲ ಒಂದು 15-20 ನಿಮಿಷ ನಿಂತ್ಕೊಂಡಿದ್ದೆ ನಾನಲ್ಲಿ. ಆ ರೈಡ್ ಬೀಳೋರ್ಗೆ ಯಾವುದು ಬೀಳ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ಆ ಕಡೆ ಕೈ ತಿರುಗಿಸಿ ಈ ಕಡೆ ಬನ್ನಿ ಏನೇನೋ ಒಂದು ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಪ್ಪ. ಅವರು ಕಂಟ್ರೋಲ್ ಎಷ್ಟು ಇದರಿಂದ ಹೇಳ್ತಿದ್ರು ಗೊತ್ತಾ ಅವರು ಬ್ರೋ. ಸರಿಯಾಗಿ ಹ್ಯಾಟ್ಸ್ ಆಫ್ ಬ್ರೋ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಗೈಸ್, ಇವಾಗ ಪಿಕಪ್ ಹತ್ರ ಹೋಗ್ತೀನಿ. 2.5 ಕಿಲೋಮೀಟ್ರ್ ಐತೆ, ಆದರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಬೇಗ. ಇದು ಊಬರಲ್ಲಿ ಬಿದ್ದಿರೋದು 32 ಕಿಲೋಮೀಟ್ರು. ಆರು ವೇಸ್ಟ್ ಅನಿಸ್ಬಿಟ್ಟಿತ್ತು, ಯಾವುದೂ ಬೀಳ್ತಾನೆ ಇರಲಿಲ್ಲ ಗೈಸ್. ಉತ್ತರಹಳ್ಳಿ ಬನಶಂಕರಿ ಕಡೆಯಿಂದ. ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 32 ಕಿಲೋಮೀಟ್ರ್ 178 ರೂಪಾಯಿ ಕೊಟ್ಟವನೆ. 31 ಕಿಲೋಮೀಟ್ರ್ ಹೋಗ್ಬೇಕು. 1 ಅವರ್ 7 ನಿಮಿಷ ತೋರಿಸ್ತಾರದು ಟೈಮಿಂಗ್ಸು. ಬಾಗ್ನೂರು ಏರ್ಪೋರ್ಟ್ ರೋಡು ಅಲ್ಲಿಗೆ ಬಿದ್ದೈತೆ. ಬಾಗ್ನೂರು ಸರ್ಕಲ್ ಹತ್ರ ಅಲ್ಲಿಗೆ ಹೋಗ್ಬೇಕು. ಹೆಂಗೆ ಹೋಗೋದು ರೂಟ್ ಹೆಂಗೆ ತೋರಿಸುತ್ತೆ ಹಂಗೆ ಹೋಗ್ತೀನಿ ಅಷ್ಟೇ. ಇರೇ ಗೈಸ್, ಏನು ಈ ಥರ ಮಾಡಿದ್ರೆ ಹೆಂಗೆ. ಬನ್ನಿ ಸಿಗಿದ್ರಿ ಗೈಸ್. ಇವಾಗ ಬಾಗ್ನೂರು ಕ್ರಾಸ್ ಹತ್ರ ಬಂದುಬಿಟ್ಟು ಡ್ರಾಪ್ ಮಾಡಿದೆ. ಎಷ್ಟು ಟೋಟಲು? 400, 180 ರೂಪಾಯಿ. ಕಮ್ಮನಹಳ್ಳಿ ಯಾರು ಎತ್ಕೊಂಡು ಬಿಟ್ರಲ್ಲ, ಕಮ್ಮನಹಳ್ಳಿ ಹೋಗಲಿ ಬಿಡಿ. 400 ಒಂದು ರ್ಯಾಪಿಡೋದಲ್ಲಿ ಎಷ್ಟು? 200, ಇದರಲ್ಲಿ 177. ಆಲ್ಮೋಸ್ಟ್ ಆಗಿದೆ ಗೈಸ್, ಪರವಾಗಿಲ್ಲ ಅರ್ನಿಂಗ್ಸು. ಯಪ್ಪ ದೇವ್ರೆ, ಬರೋಣ. ಒಂದು ಆಲ್ಮೋಸ್ಟ್ 700 ರೂಪಾಯಿ ಚಿಲ್ಲರೆ ಆಗಿದೆ ಗೈಸು, ಪರವಾಗಿಲ್ಲ. ಇನ್ನೂ ಗಾಡಿಗೆ ಪೆಟ್ರೋಲ್ ಬೇರೆ ಹಾಕಬೇಕು. ಇದೆ
ಬನ್ನಿ ಗೈಸ್, ಇಲ್ಲೇ ಇದ್ದೀನಿ ಬಾಗ್ನೂರಲ್ಲಿ. ಬಾಗ್ನೂರು ಕ್ರಾಸ್ ಇದೆ, ಎಲ್ಲಿ ಕೊಡ್ತಾ ನೋಡೋಣ ಮತ್ತೆ. ಗೈಸ್ ನನಗೆ ರ್ಯಾಪಿಡೋದನ್ನು ಸರಿಯಾಗಿ ತಿಕ್ಕಾಡ್ಬಿಟ್ಟ ಗೈಸ್, ಸರಿಯಾಗಿದ್ರೆ ಸರಿಯಾಗಿ. ಬಡ್ಡಿ ಮಗ ಹೌದು, ಕಿತ್ತೋದ್ ಮಗ ಹೌದು. 175 ರೂಪಾಯಿ ಕೊಟ್ಟವನೇ ಗೌರೀಸ್, 175 ರೂಪಾಯಿ ಕೊಟ್ಟವನೇ. ನೋಡಿದ್ರೆ ಕಿಲೋಮೀಟ್ರ್ಸು 21 ಕಿಲೋಮೀಟ್ರ್ ಐತೆ. ನಾನು ಕಿಲೋಮೀಟ್ರ್ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಅಮೌಂಟ್ ಅಷ್ಟು ನೋಡಿದೆ. ಮೆಜೆಸ್ಟಿಕ್ ಅಂತ ಇದನ್ನಿತ್ತು, ಕನ್ಫರ್ಮ್ ಮಾಡ್ಕೊಂಡು ನೋಡಿದ್ರೆ ಇಲ್ಲಿಂದ ಕೆಂಪೇಗೌಡ ರೈಲ್ವೆ ಸ್ಟೇಷನಿಗೆ ಬಿದ್ದೈತೆ ಗೈಸ್. ಇಷ್ಟೊಂದು ಕಡಿಮೆ. ನಾವು ಪೆಟ್ರೋಲ್ ರೇಟ್ ನೋಡಿದ್ರೆ 111 ರೂಪಾಯಿ ಐತೆ, ಮುಕ್ಕಳಿರಂಗೆ ರೇಟ್ ಐತೆ. ಇವ್ರು ನೋಡಿದ್ರೆ ರೇಟಿಂಗ್ ಕಮ್ಮಿ ಕೊಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ ಹೋಗೋಣ ಮೆಜೆಸ್ಟಿಕ್ ಇವಾಗ. ಅಲ್ಲೇ ಯಾರಿಗಾದ್ರು ಏನಾದ್ರು ಕೊಟ್ಬಿಟ್ಟು ಬಂದ್ಬಿಡೋಣ, ಹಂಗೆ ಅನಿಸ್ಬಿಟ್ಟೈತೆ. ಇನ್ನೇನು ಮಾಡೋದು ಗೈಸ್. इस नंबर पे क्या डोर का फोटो दे दो। हाँ, डोर का फोटो दे देगा। किसका डोर का? ये वो हमको पता नहीं, हम कस्टमर को उधर का नंबर उनका है ना. किसका नंबर है? ये जो देने के बाद ना, ये डोर का नंबर है ना, हाँ डोर का नंबर ओनली फोटो मार के मुझे दे देना, मैं आई भेज रहा हूँ आपको। हाँ, व्हाट्सएप में फ्लैट नंबर बोल रहा है। फ्लैट नंबर. हाँ ओके, यूनिकॉर्न कॉर्ड. ओके, ओनला उनका अपार्टमेंट घर का देने का है. बन्नी गैस, ಇಲ್ಲಿಂದ 10 ಕಿಲೋಮೀಟ್ರ್ ದೇವಿನಗರ ಹತ್ರ ನಮ್ಮ ರೈಲ್ವೆ ಗೇಟ್ ಇದೆಯಲ್ಲ, ಅಲ್ಲಿಗೆ ಬಿದ್ದೈತೆ. ಇದು ಪಾರ್ಸಲ್ ತೊಗೊಂಡು ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ, ಸಂಜೆ ಊರಿಗೆ ಹೋಗ್ಬೇಕು ಗೈಸು. ಏನು ಮಾಡೋದು. ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ ಪೇಸ್ ನನ್ನ ವೈಷ್ಣವಿ ಮಾಲ್ ಹತ್ರ ಅಪಾರ್ಟ್ಮೆಂಟ್ ಅದು, ಕರೆಕ್ಟಾ? ಅಲ್ಲಿಗೆ ಹೋಗಿ मुझे हाई करके पैसा कौन देगा उसका अमाउंट? आप ही दोगे, फ़ोन पे करोगे? जो दे देना मैं ಫೋನ್ ಪೇ ಕರ್. ಓಕೆ ಬನ್ನಿ ಗೈಸ್ ಹೋಗೋಣ ಇವಾಗ ಇಲ್ಲಿಂದ. ನಮ್ಮ ಏರಿಯಾ ಕಡೆ ಏರಿಯಾಗೆ ಹೋಗೋಣ್ರು, ಏರಿಯಾಗೆ ಹೋಗೋಣ. ನಮ್ಮ ಏರಿಯಾ ಕಡೆ ನಾವು ಹೊಂಟೇವು. ಹಿಂಗೆ ಹೋದ್ರೆ 11 ಕಿಲೋಮೀಟ್ರ್, ಹಿಂಗೆ ಹೋದ್ರೆ 12 ಕಿಲೋಮೀಟ್ರ್, ಎರಡು ಕಡೆನೂ ಹೋಗ್ಬಿಡೋಣ. ಇವಾಗ ಟೈಮಿಂಗ್ಸು 1 ಗಂಟೆ ಆಗಿದೆ. ಪಿನ್ಯಾದಲ್ಲಿದ್ದೀನಿ. ಯಾರಿಗೂ ಮಧ್ಯಾಹ್ನ ನಿಂತ್ಕೊಂಡೇನೆ, ಸೈಡ್ ಹತ್ರ ನಿಂತ್ಕೊಳ್ಳಲು. ಬನ್ನಿ ಗೈಸ್, ಎಷ್ಟು ರೂಪಾಯಿ ಅಮೌಂಟ್ ಕೊಟ್ಟಿದ್ರು ನೋಡೋಣ, ಡ್ರಾಪ್ ಕೊಟ್ಬಿಡೋಣ. ಅಣ್ಣ 108. ಹಾಂ 108 ಆಯಿತು. ಡ್ರಾಪ್ ಆಲ್ಮೋಸ್ಟ್ 500 ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ. ಓಲಾದಲ್ಲಿ 126, ಇದರಲ್ಲಿ 400, ಎಲ್ಲ ಸೇರಿಸಿ ಒಂದು ಆಗಿದೆ. ಪರವಾಗಿಲ್ಲ, ಅರ್ನಿಂಗ್ಸ್ ಒಂದು 1100 ಚಿಲ್ಲರೆ ಆಗಿರೋದು. ಬನ್ನಿ ಅಮೌಂಟ್ ತೊಗೊಂಬರಲಿ, ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ಹೋಗೋಣ. ಗೈಸ್ ಯಾವುದೋ ಒಂದು ಆರ್ಡ್ರ್ ಬಿತ್ತು ಗೈಸ್, ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಊಟ ಮಾಡಿದೆ ಉತ್ತರ ಕರ್ನಾಟಕದ್ದು, ಇಲ್ಲಿ ಜಾಳದ ಕ್ರಾಸಲ್ಲಿ. ಆಚೆ ಕಡೆ ನೋಡಿದ್ರೆ ಮಳೆ ಬಂದುಬಿಟ್ಟೈತೆ ಗೈಸ್. ಹಿಂಗಾದ್ರೆ ಹೆಂಗೆ ನಮ್ಮ ಪರಿಸ್ಥಿತಿ ನೋಡ್ರಿ. ಇಲ್ಲೇ ಎಲ್ಲೋ ಪಿಕಪ್ ಐತೆ ಹತ್ರನೇ, ಆದರೆ ಇವಾಗ ವರ್ಷಕ್ಕೆ ಬಟ್ಟೆ ಇಲ್ಲ ಏನಿಲ್ಲ. ಯಾರು ಗಾಡೀಲಿ ಐತಾ ಅಣ್ಣ, ಬಟ್ಟೆ ಐತಾ ಅಣ್ಣ? ಕೇಳಿಸ್ಕೊಂಡೇನೋ ಹೋಗ್ಬಿಟ್ನಲ್ಲ. ಜೇಬಲ್ಲಿ ಕೈ ವಸ್ತ್ರ ಮಾತ್ರ ಇರೋದು. ಇವಾಗ ಹೆಂಗೆ ಒರೆಸ್ಕೊಳ್ದಪ್ಪ ಇರಿ, ಕೈ ವಸ್ತ್ರದಿಂದನೇ ಒರೆಸ್ಬಿಡೋದು. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರೋಕ್ಕೆ ವಿಧಿ ಯಾರು ಅಂದ್ಕೊಂಡು ಫಸ್ಟು ಇದನ್ನು ಒರೆಸ್ತೀನಿ ರೀ. ಮೊಬೈಲ್ ಇಡೋ ಜಾಗನ ಎಲ್ಲಾದ್ರೂ ಬೆಳಿ ಎಲ್ಲ ಲಾಂಗ್ ಬಿದ್ದುಬಿಟ್ಟೈತೆ. ಅಯ್ಯಪ್ಪ ಬನ್ನಿ, ಆಯಿತು, ಒರೆಸಿದ್ದಾಯ್ತು, ತೊಳೆದ್ಬಿಟ್ರೆ ಮುಗ್ದಾಯ್ತು. ಏನಂತೀರ? ಶ್ರೀ ರಾಘವೇಂದ್ರ ಲಿಂಗಾಯತ ಖಾನಾವಳಿ, ಉತ್ತರ ಕರ್ನಾಟಕ ಶೈಲಿ ಪದ್ಧತಿರು ಊಟ ಮಾಡಿದೆ. 70 ರೂಪಾಯಿದಾಗ ನೋಡಿ. ಒಂದು ಏರಿಯಾದಾಗ ಮಣ್ಣಿ ಎಲ್ಲೋ 70 ದೇವ್ರೆ, ಒಟ್ಟು ಫುಲ್ ಪ್ಯಾಕ್ ಹತ್ತಲ್ಲ. ನೋಡಿ ಸೈಡ್ಗೆ ಹಾಕಕ್ಕ ಚೂರು ಹೋಗ್ಬಿಡ್ತೀನಿ. ಹಾಂ ಮೊನ್ನೆ ಎಲ್ಲೋ 100 ರೂಪಾಯಿ ತೊಗೊಂಡಿದ್ರು. ಅಕ್ಕ ಈ ಥರ ನಡ್ಕೊತ ಹೋದ್ರೆ ನಾನು ಎಂದು ಹೋಗೋದು. ಬರ್ರಿ ಗೈಸ್, ಸಿಗ್ತೀನಿ ಪಿಕಪ್ ಮಾಡ್ಕೊಂಡು. ಗೈಸ್ ಹೆಸರುಗಟ್ಟಾಗಿ ಬಿದ್ದೈತೆ, ಸರಿಯಾಗಿ ಅಡ್ರೆಸ್ ನೋಡಲ್ಲ, ಏನೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಅಲ್ಲಿಂದ ಖಾಲಿ ಬಂದುಬಿಡ್ತೀನಿ. ನನ್ನ ಜೀವನ ಪೂರ್ತಿ ಖಾಲಿನೇ ಆಗಿಬಿಟ್ಟೈತೆ. ಜೇಬ್ ನೋಡಿದ್ರೆ ಖಾಲಿ, ಅಕೌಂಟ್ ನೋಡಿದ್ರೆ ಖಾಲಿ, ಹಾರ್ಟ್ ನೋಡಿದ್ರೆ ಖಾಲಿ, ಎಲ್ಲ ಖಾಲಿ ಖಾಲಿ ಖಾಲಿ. ಬರ್ಬೇಕಾದ್ರೆ ಮತ್ತೆ ಖಾಲಿನೇ ಬಿಡ್ಬೇಕು. ಇರಿ 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 ಬ್ರೋ, ಇರಿ ಬ್ರೋ, ಒಂದು ನಿಮಿಷ. ನಂದು ಐಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಹೋಟೆಲ್ದಲ್ಲಿ. ಇವಾಗ ಮತ್ತೆ ನಾನು ಫೋನ್ ತೊಗೊಂಬಂದಿದ್ನ ಇಲ್ವಾ? ಇರಿ ಒಂದು ನಿಮಿಷ. ಏನು ಗುರು, ಐಫೋನ್ ಎಲ್ಲಿ ಬಿಟ್ಟಿದ್ದೀನಿ ನನಗೆ ಗೊತ್ತಾಗ್ತಾಯಿಲ್ಲ. ಇರಿ ಸಿಗ್ತೀನಿ ಗೈಸ್. ಮಳೆ ಬರ್ತೈತೆ ಗೈಸ್, ಸಿಕ್ಕಾಪಟ್ಟೆ ಜೋರಾಗಿ ಮಳೆ. ಚೂರು ಕಮ್ಮಿ ಆದಮೇಲೆ ಗಾಡಿನ ಹೊಡಿತಾ ಇರೋದು.
ಫುಲ್ ಪ್ಯಾಂಟ್ ಗಿಂಟು ಮೇಲ್ಗಡೆ ಏರಿಸಿಬಿಟ್ಟಿದ್ದೀನಿ. ಈ ಕಡೆ ನೀರು ನೋಡಿ ಹೆಸರುಘಟ್ಟಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೊಂದು 10 ನಿಮಿಷ ನಿಂತ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಇವಾಗ ಎಲ್ಲಿದ್ದೀನಿ, ಇದು ಸಪ್ತಗಿರಿ ಹಾಸ್ಪಿಟಲ್ ಇದೆಯಲ್ಲ, ಕಾಲೇಜು ಹಾಸ್ಪಿಟಲು, ಅಲ್ಲಿದ್ದೀನಿ ಗೈಸ್. ಮಳೆ ನಿತ್ತ ಹೋಗೋದು ಥರ ಕಾಣ್ತಾ ಇಲ್ಲ ಗೈಸ್. ಹೆಸರುಘಟ್ಟಾಗಿ ಬೇರೆ ಬಿದ್ದುಬಿಟ್ಟೈತೆ ಇಲ್ಲಿಂದ. ಏನು ಮಾಡ್ತೀರಾ, ಫುಡ್ ಆಗಿದ್ರೆ ಪರವಾಗಿಲ್ಲ. ಮಳೆಯಲ್ಲಿ ರ್ಯಾಪಿಡೋದಲ್ಲಿ ಎಕ್ಸ್ಟ್ರಾ ಕೊಡ್ತಾನ ಅಂತ ನನಗೇನು ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವ ಇದು ಮಳೆಯಲ್ಲಿ ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. ಯಾವತ್ತೂ ರೈಡ್ ಮಾಡಿಲ್ಲ ಮಳೆಯಲ್ಲಿ ಬೈಕ್ ಟ್ಯಾಕ್ಸಿಂದು. ಚೂರು ಬಿಸಿಲು ಬೀಳ್ತೈತೆ, ಮಳೆ ಉದುರು ಹೋಗ್ಬಿಟ್ಟೈತೆ ನೋಡಿರಿ. ಕಾಲೇಜ್ ಒಳಗಡೆ ನೀರು ಹೆಂಗೆ ಬರ್ತೈತೆ. ಆಗಿರೋದೇ ಒಂದು 10 ನಿಮಿಷ ಮಳೆ. ನೀರು ನೋಡಿದ್ರೆ ಮುಕ್ಕಳು ಇರಂಗೆ ಬರ್ತೈತೆ. ಏನು ಮಾಡ್ತೀರಾ, ನೆಲನೇ ಇಲ್ಲ, ಬರೀ ಚರಂಡಿ ಬಿಟ್ಟರೆ ರೋಡ್ಗಳ ಮೇಲಿಂದ ನೀರು ಹೋಗ್ಬಿಡುತ್ತೆ. ಇನ್ನೆಲ್ಲಿ ಹೋಗ್ಬೇಕು, ಎಲ್ಲ ಗಲೀಜು ರೋಡ್ಗ ಎಲ್ಲ ನೀರು ಚರಂಡಿ ಒಳಗಡೆ ಮೇಲ್ಗಡೆ ಬಂದುಬಿಡುತ್ತೆ. ನೋಡ್ರಿ ಹೆಂಗೆ ಹೋಗ್ತೈತೆ. ಎಷ್ಟು ಇವ್ನು ಯಾರಿಗೂ ಇವನು ಸಡನ್ನಾಗಿ ಬ್ರೇಕ್ ಹಾಕ್ಕೊಂಡು ಹುಚ್ಚ ನನ್ನ ಮಗಂತಾರ ಸಡನ್ನಾಗಿ ಬ್ರೇಕ್ ಆಗ್ತಾವಣೆ. ಗೈಸ್ ಸಿಗ್ತೀನಿ ಗೈಸ್. ಐಫೋನ್ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಗೈಸ್. ಅದು ಆರ್ಡ್ರ್ ಬಿತ್ತಲ್ಲ ಪೋಟ್ರಲ್ಲಿ, ಹಾಗೆ ಬಂದುಬಿಟ್ಟಿದ್ದೀನಿ. ಆಂಟಿ ಮತ್ತು ಓನರವ್ರು ಆಂಟಿಯವ್ರು ಫೋನ್ ಮಾಡಿದ್ದೆ, ಇದೇ ಮನೆಯಲ್ಲಿ ಅಂತ. ಅವ್ರು ಚಿಕ್ಕ ಹುಡುಗ ಹೇಳ್ದ ಕೀರ್ತನು ಇದೆ ಅಂತ ಮನೆಯಲ್ಲಿ ರಿಂಗ್ ಆಗ್ತಾಯಿದೆ ಅಂತಂದ. ಸರಿ ಅಪ್ಪ ಅವಾಗ ಸ್ವಲ್ಪ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಸಡನ್ನಾಗಿ ಗೈಸ್ ಒಂದು ಶಾಕ್ ಹೊಡೆದಂಗೆ ಆಯಿತು. ಐಫೋನ್ ಎಲ್ಲರೂ ಬಿದ್ದೋದ್ರೆ ಮುಗ್ದೇ ಹೋಗ್ತಿತ್ತು. ಮೊದಲೇ ಕಷ್ಟಗಳು, ಅದರಲ್ಲಿ ಬೇರೆ ಈ ಕಷ್ಟ ಬೇರೆ ಕೊಟ್ಟರೆ ಮುಗ್ದೇ ಹೋಗ್ತಿತ್ತು ದೇವರು. ಏನು ಮಾಡ್ತೀರಾ, ಬನ್ನಿ ಗೈಸ್, ಡ್ರಾಪ್ ಆದಮೇಲೆ ಸಿಗ್ತೀನಿ ಗೈಸು. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ ಗೈಸ್ ಹೆಸರುಘಟ್ಟದಲ್ಲಿ. ಏನು ಮಾಡೋದು, ಇವರು SBI ಕ್ರೆಡಿಟ್ ಕಾರ್ಡು ಅದು ಇದು ಅಂತ ಅಂದ್ಕೊಂಡು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಗೈಸ್. ಇಲ್ಲಿಂದ ಮತ್ತೆ ಒಂದು ಊಬರಲ್ಲೊಂದು ಬಿದ್ದಿರೋದು 11 ಕಿಲೋಮೀಟ್ರ್ ಐತೆ. ಬನ್ನಿ 11 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ ಇವಾಗ ಹೋಗ್ಬೇಕು. ಒಳಗಡೆಯಿಂದ ರೂಟ್ ತೋರಿಸೈತೆ, ಒಳಗಡೆಯಿಂದ ಹೋಗ್ಬಿಡೋಣ. ಸದಾಶಿವನಗರ 96 ರೂಪಾಯಿ ಕೊಟ್ಟವನೆ ಪಿಕಪ್. ಎಲ್ಲಿ ಎತ್ಕೋತೀನಿ ಗೈಸ್. ಯಾವುದೋ ಒಂದು ಬಿದ್ದುಬಿಡ್ತು, ಲಿಂಗಪ್ಪ ಅಂತ ಕಸ್ಟಮರ್ ಹೆಸರು. ನೋಡಿರಿ ಫಾರೆಸ್ಟ್ ರೋಡಲ್ಲಿ ಇದ್ದೀನಿ. ಈ ಕಡೆ ಪಕ್ಕದಲ್ಲಿ ರೈಟು ಲೆಫ್ಟು ಏರ್ಫೋರ್ಸ್ ಇದನ್ನಿರೋದು. ಬರ್ರಿ ಪಿಕಪ್ ಮಾಡ್ಕೊಂಡು ಸದಾಶಿವನಗರಕ್ಕೆ ಹೋಗೋಣ. ಮಳೆ ಬೇರೆ ಅವಾಗವಾಗ ಬಿಸಿಲು ಬರುತ್ತೆ, ಅವಾಗ ಮಳೆನೂ ಬರ್ತಾ ಇರೋದು. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗಂತೂ. ಮಣ್ಯಾಗ ಹೋಗ್ಲಾ ಏನು ಹೋಗ್ಲಿ ಅಂತ. ಇಲ್ಲಿ ನಮ್ಮ ಫ್ರೆಂಡು ಮಂಜ ಹೇಳ್ತಾವಣೆ, ಎಲ್ಲ ಕಡೆ ಮಳೆ ಇದೆ, ಈ ಕಡೆ ಬರಲೇಬೇಡ ಅಂತ ಹೇಳ್ತಾವಣೆ. ಆ ಕಡೆ ಇವನು ಸಂತೋಷ್ ಉಡುಪಿ ಕಡೆ ಸಂತೋಷ್ ಹೇಳ್ತಾವಣೆ, ಸಾಗರನ ಕಡೆಗೆ ಬರಬೇಡ, ಅಲ್ಲೂ ಮಳೆ ಅಂತ ಹೇಳ್ತಾನೆ. ಮತ್ತು ಆ ಕಡೆ ನಮ್ಮ ಸಂಜಯನಗರ ಮೇಂದ್ರ ಅಲ್ಲೂ ಹುಡುಗರು ಹೇಳ್ತಾರೆ ಬರಲೇಬೇಡಪ್ಪ, ಈ ಕಡೆ ಮಳೆ ಐತೆ ಅಂತ. ಈ ನಾನು ನೋಡಿದ್ರೆ ಏನು ಮಾಡಲಿ ಅಂತ ಗೊತ್ತಾಗ್ತಲ್ಲ. ಇಲ್ಲಿ ನೋಡಿದ್ರೆ ಅಬ್ಬಿಕರಲ್ಲಿ ಬಿಸಿಲು ಬಿದ್ದೈತೆ, ಮಕ್ಕಳೇರಂಗೆ ಮಳೆ ಬಂದು. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ ಗೈಸ್. ಪರಪ್ಪನ ಅಗ್ರಹಾರ ಪೊಲಿಟಿಷನ್. ಓಕೆ, ಪೇಮೆಂಟ್ ಮುಂಚೆನೇ ಮಾಡಿದ್ದಾರೆ ಮೇಡಮು. ಯಪ್ಪ ದೇವ್ರೆ, ಇದೇನು ನೆಟ್ವರ್ಕೇ ಬರುತ್ತಾ? ಇಲ್ಲಿ ನೆಟ್ವರ್ಕೇ ಬರಲ್ವಾ? ಓಹೋ ಆವಾಗಲೇ ಹೇಳಿದ್ರು ಅವ್ರು ನೆಟ್ವರ್ಕೇ ಬರಲ್ಲ ಅಂತ. ಇಲ್ಲಿ ಹೌದಲ್ಲ ಗೈಸ್, ಪೂರ್ತಿನೇ ನೆಟ್ವರ್ಕ್ ಹೋಯ್ತು ಇಲ್ಲಿ. ಪರಪ್ಪನ ಅಗ್ರ ಪೊಲಿಟಿಷನ್ ಜೈಲ್ ಹತ್ರ. ಇನ್ನು ಜೈಲ್ ಅರ್ಧ 1 ಕಿಲೋಮೀಟ್ರ್ ಒಳಗಡೆ ಐತೆ, ಆದರೆ ನೆಟ್ವರ್ಕೇ ಹೋಗ್ಬಿಡುತ್ತೆ ಇಲ್ಲೇ. ಅವ್ರು ಹೇಳಿದ್ರು ನೆಟ್ವರ್ಕ್ ಹೋಗಿರುತ್ತೆ ಸರ್, ಫಸ್ಟಿಗೆ ಇದನ್ನು ಮಾಡ್ತೀನಿ ಅಂತ. ಸೈಡಿಂದ ಹೋಗಿ ಮೇಡಮ್, ಪರವಾಗಿಲ್ಲ ಸೈಡಿಂದ ಹೋಗಿ. ಯಾರು ಹಿಂದೆಯಿಂದ ಗುಂದ್ಬಿಟ್ರೆ ಅಣ್ಣ ಯಾರು ಬರೋಲ್ಲ ಅಂತ ಹೇಳ್ತಾರೆ. ಯಪ್ಪ ದೇವ್ರೆ, ಏನಿದು ಇನ್ನೂ ನೆಟ್ವರ್ಕೇ ಬರ್ತಾಯಿಲ್ಲ. ಇದು ಮೇನ್ ರೋಡಿಗೆ ಬರೋಣ ಇರಿಗೈದು. ಇದೇನೈತಲ್ಲ, ಇಲ್ಲೈತೆ ನೋಡಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ. ಯಾರ್ಯಾರು ಹೋಗ್ಬಿಟ್ಟು ಬಂದಿರಿ ಕಮೆಂಟ್ ಹಾಕ್ರಿ. ಇದೇನು ಗೈಸ್ ನೆಟ್ವರ್ಕೇ ಬರ್ತಲ್ಲ ಇನ್ನೂ. ಇರಿಗೆ ಸಿಗ್ತೀನಿ ಇಲ್ಲಿ. ಅವರು ಇದನ್ನು ಪೋಟ್ರದೊಂದು ಡ್ರಾಪ್ ಕೊಡಬೇಕು ಗೈಸ್. ನೆಟ್ವರ್ಕೇ ಬರ್ತಾಯಿಲ್ಲ ಗೈಸ್ ಪರಪ್ಪನ ಅಗ್ರ ಹತ್ರ. ಯಾವ ಕಡೆ ಆ ಕಡೆ ಬಂದುಬಿಟ್ಟು ಅದು 2.5 ನಿಮಿಷ ನೆಟ್ವರ್ಕ್ ಬಂದಮೇಲೆ ಇದನ್ನು ಮಾಡಿದೆ ಟೈಮಿಂಗ್ಸು. ಆಮೇಲೆ ಗೊತ್ತಾಯ್ತು ಕಸ್ಟಮರ್ಗೆ ಫಸ್ಟಿಗೆ ಹೇಳಬೇಕಿತ್ತಂತ. ಏನು ಟೈಮ್ ಗಂಡು ಅಂದರೆ ಇಲ್ಲೇ 5-10 ನಿಮಿಷ ಆಯಿತು. ಹೆಂಗೋ ರೈಡ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. 165 ರೂಪಾಯಿ 170 ರೂಪಾಯಿ ಕೊಟ್ಟಿದ್ರು ಕಸ್ಟಮರು ಫಸ್ಟಿಗೆ. ಪರವಾಗಿಲ್ಲ ಬರ್ರಿ, ಇವಾಗ 300 ರೂಪಾಯಿದು ಡ್ರಾಪ್ ಮಾಡೋಕೆ ಹೋಗೋಣ ಕೊಟ್ರದ್ದು. ಇದು ಉಬರ್ದೊಂದು ಪಾರ್ಸಲ್ ತೊಗೊಂಡಿದ್ದೆ, ರ್ಯಾಪಿಡೋದೊಂದು ಡ್ರಾಪ್ ಐತೆ ಭದ್ರಾಪಲ್ಲ ಒಟ್ಟಿಗೆ. YouTube ಇದೆಯಲ್ಲ, YouTube ಹೋಟೆಲ್ ಹತ್ರ. ಇನ್ನೊಂದು ಬಂದುಬಿಟ್ಟು ಸಾಕರ್ ನಗರ ಆ ಕಡೆ ಬಿದ್ದೈತಲ್ಲ ಹೆಂಗೋ. ಯಪ್ಪ ಏನು ಟ್ರಾಫಿಕ್ ಆಗಿದೆ. ಇವಾಗ MG ರೋಡಲ್ಲಿ ಇದ್ದೀನಿ. ಸಿಕ್ಕಾಪಟ್ಟೆ ಜಾಮ್ ಅಂದರೆ ಜಾಮ್ ರೋಡು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇದಕ್ಕೆಷ್ಟು 130 ರೂಪಾಯಿನ ಕೊಟ್ಟಿದ್ದ. ಎಷ್ಟು ರ್ಯಾಪಿಡೋದಲ್ಲಿ? ಅದೊಂದು 200. ನೋಡೋಣ ರ್ಯಾಪಿಡೋದಲ್ಲಿ ಎಷ್ಟು ಕೊಡ್ತಾನಂತ. ಇದು ಇವಾಗ ಡ್ರಾಪ್ ಕೊಟ್ಟೆ. ಟೈಮಿಂಗ್ಸ್ ನೋಡಿದ್ರೆ ಎಷ್ಟಪ್ಪಾಗಿದೆ ಅಂದರೆ 8 ಗಂಟೆಗೆ ಹಾಕಿ ಬಂತು ಗೈಸ್. ಇವಾಗ ಏನು ಮಾಡ್ತೀರಾ ಇರಿ, ಟೋಟಲ್ ಎಷ್ಟಾಗಿತ್ತು ನೋಡೋಣ. 863.
863 ಪ್ಲಸ್ಸು ಓಲಾದಲ್ಲಿ ಒಂದೇ ಒಂದು ರೈಡ್ ಹೊಡೆದಿರೋದು, ಬೆಳಗ್ಗೆ ಫಸ್ಟ್ ರೈಡ್ ಹೊಡೆದಿರೋದು, ಅದಾದಮೇಲೆ ಯಾವುದೂ ಹೊಡೆದಿಲ್ಲ. 177 ಪ್ಲಸ್ ರ್ಯಾಪಿಡೋದಲ್ಲಿ 942 ಪೋಟ್ರಲ್ಲಿ ಇದೆಲ್ಲೂ ಐತಪ್ಪ, ಪೋಟ್ರಲ್ಲಿ ಎಲ್ಲಿ ಗೊತ್ತಾಗುತ್ತೆ. ಅರ್ನಿಂಗ್ಸ್ ಇವತ್ತಿಂದು ಒಬ್ಬ ದಿಸ್ ವೀಕ್ ಪರವಾಗಿಲ್ಲ. ಇವತ್ತಿಂದು 4 ಟ್ರಿಪ್ ಮಾಡಿರೋದು 746 ರೂಪಾಯಿನ. ಒಬ್ಬ ಏನು ಗೈಸು 746 ಹೊಡೆದಿದ್ದೀನಿ, ಗೊತ್ತೇ ಆಗಿಲ್ವಲ್ಲ. 46 742 ಗೈಸ್ ಇವತ್ತಿಂದ ಅರ್ನಿಂಗ್ಸ್ 2724. ಅಕೌಂಟಲ್ಲಿ ನೋಡಿದ್ರೆ ಅಷ್ಟೈತೆ. ಜೇಬಲ್ಲಿ ಎಷ್ಟು ಕ್ಯಾಶೂ ಕೊಟ್ಟವ್ರೆ ಬೆಜ್ಜನು. 100 300 400 ಪೆಟ್ರೋಲ್ ಹಾಕಿದ್ದೀನಿ ಗೈಸ್ 300 ರೂಪಾಯಿ. ಇನ್ನೇನು ಮಾಡೋದು, ಪರವಾಗಿಲ್ಲ. 2724 ರೂಪಾಯಿ ಆಗಿದೆ ಗೈದು. ನಾನು ಬೆಳಗ್ಗೆ ಹೇಳಿದ್ನಲ್ಲ ಗೈದು, ದಯವಿಟ್ಟು ನೋಡಿ ಸಹಾಯ ಮಾಡಿ. ಮಿನಿಮಮ್ ಒಂದು 500-1000 ರೂಪಾಯಿ ಮಾಡಿ ಗೈದು. ನಕ್ಕೊಂತ ಹೇಳ್ತಾ ಇದ್ದೀನಿ ಅಂತ ಇದನ್ನ ಹೇಳ್ಕೊಬೇಡಿ. ನಾನು ಎಲ್ಲ ಟೈಮಲ್ಲಿ ನಗ್ತಾನೆ ಇರ್ತೀನಿ. ಬೇಜಾರಾದಾಗೂ ನಗ್ತೀನಿ, ಖುಷಿ ಇದ್ದಾಗೂ ಇನ್ನೂ ಚೂರು ನಗ್ತೀನಿ. ಏನು ಮಾಡೋದು, ಸಾಲ ಮಾಡ್ಕೊಂಡಿದ್ದೀವಿ, ಅನುಭವಿಸ್ತಾಯಿದ್ವಿ, ತಪ್ಪು ಮಾಡಿದ್ದೀವಿ. ಏನೋ ಮಾಡಿಬಿಟ್ಟು ಏನೋ ನಿಮ್ಮ ದಯದಿಂದ ನೋಡಿ ಏನೋ ಚೂರು ಸಹಾಯ ಮಾಡ್ತಿದ್ರೆ ಮಾಡಿ. ಮಿನಿಮಮ್ ಅದಕ್ಕೆ ನಾನು ಮಿನಿಮಮ್ ಅಂತ ಹೇಳ್ತಾ ಇರೋದು 500-1000 ಅಂತ. ಇವಾಗ ಕೆಲವೊಬ್ಬೊಬ್ರು ಹಾಕಿಬಿಡ್ತಾರೆ 10 ರೂಪಾಯಿ 1 ರೂಪಾಯಿನೂ ಹಾಕೋರು ತುಂಬ ಜನ ಇರ್ತಾರೆ. ಅದಕ್ಕೆ ಹಾಕೋರು ಇದ್ದರೆ ದಯವಿಟ್ಟು 500-1000 ರೂಪಾಯಿ ಮೇಲ್ಗಡೆ ಎಷ್ಟಾದರೂ ಹಾಕಿ ಗೈಸು, ನಿಮ್ಮ ಖುಷಿಯಿಂದ. ಏನೋ ತುಂಬ ಕಷ್ಟದಲ್ಲಿದ್ದೀನಿ, ಕೈ ಚಾಚ್ ಕೇಳ್ತಾಯಿದ್ದೀನಿ ಗೈಸು. ನೋಡಿ ಏನಾದ್ರು ನಾನು ಫೋನ್ಪೇ ನಂಬರು ಹಾಕಿರ್ತೀನಿ, ಮತ್ತು ಸ್ಕ್ಯಾನರು ಹಾಕಿರ್ತೀನಿ, ಮತ್ತು UPI ID ಅದು ಹೆಂಗೆ ತಗೊಳ್ಳೋದು ಗೊತ್ತಿಲ್ಲ ನನಗೆ ಅಷ್ಟೊಂದು. ಸ್ಕ್ಯಾನರ್ ಹಾಕಿರ್ತೀನಿ ಮತ್ತು ಗೈಸು ಫೋನ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್, ಶನಿವಾರ ದಿವಸ. ಮತ್ತು ನೀವು ಎಷ್ಟು ಹೊಡೆದಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸೋಣ. ಮತ್ತೆ ಸಿಗುವ. ಇವಾಗ ನನಗೆ ಕಷ್ಟ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಗೈಸ್. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ಅವಾಗ ಕೈಲಾದಷ್ಟು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಗೈಸ್, ಈ ಥರ ಕೇಳ್ತಾಯಿದ್ದೀನಿ ಅಂತ. ನನಗೇನು ಯೂಟ್ಯೂಬಿಂದ ಏನು ಅಷ್ಟೊಂದು ಸಂಬಳ ಬರೋಲ್ಲ ಗೈಸ್. ಏನು ಬಂದ್ರೂ 1000 ವ್ಯೂಸ್ಗೆ $1 ಬರುತ್ತೆ ನೋಡಿ ಗೈಸ್, ಅಷ್ಟೇ. ಅಂದರೆ $1 ಅಂದರೆ 93 ರೂಪಾಯಿ ಬರುತ್ತೆ. 1000 ಜನ ಅಂದರೆ ಮಿನಿಮಮ್ ನೋಡ್ತಾರೆ ಅಷ್ಟೇ. ದಿನಕ್ಕೆ ಒಂದು ವೀಡಿಯೋ ಹಾಕಿದ್ರೆ ನೋಡಿ ಗೈಸ್, ಇಷ್ಟು ಕಷ್ಟ ಬಿದ್ದು ವೀಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಹಾಕಿದ್ರೂ ವ್ಯೂಸು ಹೋಗೋಲ್ಲ ಜಾಸ್ತಿ. ಬೇರೆ ಕಂಟೆಂಟ್ ಥರ ನಮ್ಗೆ ನೋಡೋರು ಅಷ್ಟೇ, ಯಾರೋ ಡೆಲಿವರಿ ಬಾಯ್ಸು ಅವರು ಇವರು. ಓಂ ನಮಃ ಶಿವಾಯ, ದೇವ್ರು ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಮತ್ತು ಇದ್ರದ್ದು ಯಾವುದೂ ನೋಡೋದೇ 1000-2000 ಅಷ್ಟೇ. ಅದು 2000 ಅಪ್ರೂಪ್ ಆಗಿಬಿಟ್ಟೈತೆ ಇವಾಗ. ಜಾಸ್ತಿ ವ್ಯೂಸು ಹೋಗ್ತಾಯಿಲ್ಲ, ಏನಿಲ್ಲ. ಮಿನಿಮಮ್ ಅಂದರೂ 1000 ಅಂತೂ ಹೋಗುತ್ತೆ ಅಷ್ಟೇ ಗೈಸು. ವೀಡಿಯೋದಿಂದ ಬರ್ತಾ ಇರೋದು ಅದು ಲೆಕ್ಕ ಹಾಕ್ಕೊಳ್ಳಿ. 10 ಅಂದರೆ ಎಷ್ಟು ಇದನ್ನು ಅಂದರೆ $100 ಆಗ್ಬೇಕಾದ್ರೆ ಮಿನಿಮಮ್ ದಿನಕ್ಕೆ $1 ಹಿಡಿದ್ರು, ದಿನಕ್ಕೆ $1.5 ಹಿಡಿದ್ರು 2.5 ತಿಂಗಳು 3 ತಿಂಗಳು ಟೈಮ್ ತೊಗೋತೈತೆ ಗೈಸ. ಅದು ಎಷ್ಟು 9700 ರೂಪಾಯಿ ಚಿಲ್ಲರೆ ಬರೋಕ್ಕೆ. 10,000ನೇ ಅಂದ್ಕೊಳ್ಳಿ. ಅಷ್ಟು ಸಂಬಳ ಬರ್ಬೇಕಾದ್ರೆ 3 ತಿಂಗಳು ವೀಡಿಯೋ ಮಾಡ್ಬೇಕು ನಾನು ಡೈಲಿ ನೋಡಿ. ಚೂರು ಕಷ್ಟ ಬೀಳ್ತಾ ಇದ್ದೀನಿ ಗೈಸು, ಏನೋ ಒಂಚೂರು ಸಹಾಯ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ ಗೈಸ್. ಟಾಟಾ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ. ನಾಳೆ ಸಂಡೇ ಇದೆ, ಸ್ವಿಗ್ಗಿ ಮಾಡ್ತೀನಿ ಗೈಸ್. ನಾಳೆ ಬಂಪರ್ ಆಫರ್ ಐತೆ. ಅಂದರೆ ಮೋರ್ ಆ್ಯಪಾ ಸ್ವಿಗ್ಗಿದಲ್ಲಿ ಅದು ಏನು ಮೋರ್ ಅಂತ ಐತೆ, ಅದನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬನ್ನಿ ನಾಳೆ ಸ್ವಿಗ್ಗಿದಲ್ಲಿ ಸಿಗೋಣ ಗೈಸ್. ಟಾಟಾ ಬಾಯ್ ಗೈಸು. ನಾನು ಗಾಡಿ ಕಿಲೋಮೀಟರ್ಸ್ ಹೇಳಿಲ್ವಲ್ಲ, ಅದಕ್ಕೆ ಗಾಡಿ ಕಿಲೋಮೀಟರ್ಸ್ ಹೇಳೋಣ ಅಂತ ಮತ್ತೆ ಬಂದುಬಿಟ್ಟಿದ್ದೀನಿ. ಇರಿ ಅರ್ನಿಂಗ್ಸ್ 2724, 39,613, 39,613. ಬೆಳಗ್ಗೆ ಎಷ್ಟು ಅಪ್ ಆಗೈತೆ ಅಂದರೆ 39,362. ಎಷ್ಟು 39,362 ಗೈಸ್. 251 ಕಿಲೋಮೀಟ್ರ್ ಓಡಿಸಿದ್ದೀನಿ ಗೈಸ್. 2700 ಅರ್ನಿಂಗ್ಸ್ ಆಗ್ಬೇಕಾರೆ ಇಷ್ಟು ಹೊಡೆದೀನಿ ಗೈಸ್. 251, 2700 ಅರ್ನಿಂಗ್ಸು. ಟೇಕ್ ಕೇರ್, ಬಾಯ್.